ನಮಸ್ಕಾರ. PV ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ. ಕಿಡಿಗೇಡಿಗಳಿಂದ ಬೆಂಕಿಗೆ ಆಹುತಿಯಾದ ದಾಳಿಂಬೆ ಬೆಳೆ, ನೊಂದ ರೈತ. ನನ್ನ ಹೆಸರು ಮುರಳಿ ಅಂತ, ಇಟಪ್ನಳ್ಳಿ, ಚಿಕ್ಕಬಳ್ಳಾಪುರ ಕಸಬಾ ಹೋಬಳಿ ಗ್ರಾಮ ನಮ್ದು, ಎಸ್ಗೋಲಹಳ್ಳಿ ಪಂಚಾಯತಿ. ನಾವು ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ತಿದ್ದೀವಿ. ಕಿಡಿಗೇಡಿಗಳು ನಿನ್ನೆ ಮಧ್ಯಾಹ್ನದಲ್ಲಿ ಯಾರೋ ಬೆಂಕಿ ಹಚ್ಚಿದ್ದಾರೆ ದಾಳಂಬ್ರಿ ತೋಟಕ್ಕೆ. ಇನ್ನೇನು ಫಸ್ಲಿಗೆ ಬಂದಿತ್ತು, ಫಸ್ಲಿಗೆ ಬಿಡ್ಬೇಕಿತ್ತು. ಈಗ ಎಲ್ಲ ಕಟಾವ್ ಮಾಡಿ ಎಲ್ಲ ರೆಡಿ ಮಾಡಿದ್ವಿ. ಅಂತ ಸಂದರ್ಭದಲ್ಲಿ ನೋಡ್ಕೊಂಡಿದ್ದು ಯಾರೋ ಉದ್ದೇಶಪೂರ್ವಕವಾಗಿ ಬೆಂಕಿ ಹಚ್ಚಿದ್ದಾರೆ. ಸುಮಾರು 2 ಎಕರೆ ಬೈಲಲ್ಲಿ ನಾವು ದಾಳಂಬ್ರಿ ಬೆಳೆದಿದ್ದೀವಿ. 1200 ರಿಂದ 1300 ಗಿಡವರೆಗೂ ಇದ್ದಾವೆ. ಅದ್ರಲ್ಲಿ ಸಂಪೂರ್ಣ ಆಲ್ಮೋಸ್ಟ್ 90 ಭಾಗದಷ್ಟು ಎಲ್ಲ ಸುಟ್ಟೋಗಿದ್ದಾವೆ. ಯಾರೋ ಉದ್ದೇಶಪೂರ್ವಕವಾಗಿ ಈ ತರ ಎಲ್ಲ ಮಾಡಿದ್ದಾರೆ ಸರ್. ಸರ್, ನೀವು ಇವಾಗ ಇದ್ರ ಮೇಲೆ ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ರಾ? ಇಲ್ಲ ಸರ್, ಕೊಡಕ್ ಮುಂಚೆ ಫಸ್ಟ್ ಎಲ್ಲ ಪರಿಶೀಲನೆ ಮಾಡ್ಬೇಕಲ್ಲ. ಸುಮಾರು 1-1.5 ಲಕ್ಷ 2 ಲಕ್ಷದವರೆಗೂ ಡ್ರಿಪ್ ಐಟಮ್ಗಳು ಸಮೇತ ಸುಟ್ಟೋಗಿದೆ. ಯಾರೋ ಉದ್ದೇಶಪೂರ್ವಕವಾಗಿ ಪ್ಲಾನ್ ಮಾಡಿ ಈ ತರ ಬೆಂಕಿ ಹಚ್ಚಿದ್ರೆ ಕ್ಲೀನ್ ಆಗಿ ಎಲ್ಲ ಸುಟ್ಟೋಗುತ್ತೆ ಅಂತ ಹೇಳಿ ನೋಡಿ ಪ್ಲಾನ್ ಮಾಡಿ ಹಚ್ಚಿದ್ದಾರೆ. ಎಲ್ಲಾದ್ರೂ CC ಕ್ಯಾಮ್ರಾ ಏನಾದ್ರು ಇದೆಯಾ? ಇಲ್ಲ ಸರ್, ಎಲ್ಲ ಅಳವಡಿಸ್ಬೇಕಾಗಿತ್ತು. ಫೆನ್ಸಿಂಗ್ ಕಲ್ಲೆಲ್ಲ ಹೊಡೆದಿದ್ವಿ. ಇನ್ನೇನು ಅಳವಡಿಸೋಣ ಅನ್ನೋ ಅಷ್ಟು ಎಲ್ಲ, ಯಾಕಂದ್ರೆ ಗೊತ್ತಿರುತ್ತಲ್ಲ ಅಕ್ಕಪಕ್ಕ ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನಮ್ಗೆ ಎಕ್ಸಾಕ್ಟ್ ಆಗಿ. ಯಾರ ಮೇಲೆ ಅನುಮಾನ ಇದೆಯಾ ಸರ್ ಇದರಲ್ಲಿ? ಇಲ್ಲ ಸರ್, ಆತರ ಯಾರ ಮೇಲೂ ಅನುಮಾನ ಪಡಕ್ ಆಗಲ್ಲ, ಯಾಕಂದ್ರೆ ಎಲ್ರು ರೈತರೇ ಇರ್ತಾರಲ್ಲ, ಹಂಗಾಗಿ ಗೊತ್ತಾಗ್ಲಿಲ್ಲ. ಅಲ್ಲ ಸರ್, ಯಾರಾದ್ರೂ ನಿಮ್ಗೆ ಈ ಘಟನೆ ಆಗೋಕ್ ಯಾರಾದ್ರೂ ಇದೆಯಾ ಸರ್? ಇಲ್ಲ ಸರ್, ಆತರ ಯಾರಾದ್ರೂ ನಿಮ್ಗೆ ಗೊತ್ತಿಲ್ದಿರಾ ಹೋರಾಡೋರು ಇಂಥವ್ರು ಯಾರಾದ್ರೂ ಈ ಕಡೆ ಕಾಣಿಸ್ತಾರೆ? ಇಲ್ಲ ಸರ್, ಆತರ ಯಾರು ಗೊತ್ತಾಗ್ಲಿಲ್ಲ. ಆತರ ಆಯ್ತು. ಕಂಪ್ಲೇಂಟ್ ಮಾಡ್ತೀರಾ? ಹೌದು, ಪಕ್ಕದಲ್ಲಿ ಸೊಂಪಿದೆ, ಸೊಂಪು ಪೇಪರ್ ಸಹ ಸುಟ್ಟೋಗಿದೆ ಎಲ್ಲ. ಸುಮಾರು ಪೈಪ್ಲೈನ್ ಎಲ್ಲ ನಷ್ಟ ಆಗಿದೆ ಸರ್, ತುಂಬಾನೇ ನಷ್ಟ ಆಗಿದೆ. ಈಗ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಿ ಸರ್? ಸುಮಾರು ಅಂತಂದ್ರೆ ಒಂದೊಂದು ಗಿಡಕ್ಕೆ 500 ರಿಂದ 1000 ರೂಪಾಯಿವರೆಗೂ ಒಂದೊಂದು ಗಿಡಕ್ಕೆ ಖರ್ಚು ಬರುತ್ತೆ ಸರ್. ಯಾಕಂದ್ರೆ ಸಣ್ಣ ಗಿಡನೇ ನಾವು 100 ರೂಪಾಯಿ 150 ರೂಪಾಯಿ ಹಂಗೆ ತರ್ಸ್ಕೊಂಡಿರ್ತೀವಿ ನರ್ಸರಿಗಳಿಂದ. 2 ವರ್ಷದಿಂದ ಪೋಷಣೆ ಮಾಡ್ರು ಸರ್. ಈಗ 1 ವರ್ಷ 18 ತಿಂಗಳಾಗಿದೆ ಸರ್. 1.5 ವರ್ಷ ನಾವು ಪೋಷಣೆ ಮಾಡಿದೀವಿ. ಈಗ ಕ್ರಾಪ್ ಬಿಟ್ರೆ ನೆಕ್ಸ್ಟ್ ಇಲ್ಲಿಂದ ಇನ್ನೊಂದು 6 ತಿಂಗಳಷ್ಟು ಇದಿರುತ್ತೆ. ಸೊ ಹಂಗಾಗಿ ಸಂಪೂರ್ಣವಾಗಿ ಸುಟ್ಟೋಗಿದೆ ಗಿಡ. ನೆಕ್ಸ್ಟ್ ಏನಕ್ಕೂ ಬರೋದಿಲ್ಲ, ಎಲ್ಲ ಪುಡಿ ಎಲೆ ಎಲ್ಲ ಪುಡಿಯಾಗಿ ಉದುರ್ತಾ ಇದೆ ಸರ್. ಇದು ಸರ್ಕಾರದಿಂದ ಆರ್ಥಿಕ ನೆರವು ಇದೆಯಲ್ಲ, ಅದ್ರಿಗೆ ಏನಾದ್ರು ಗಮನಕ್ಕೆ ತಂದಿದ್ದೀರಾ ನೀವು? ಇಲ್ಲ ಸರ್, ಸಂಬಂಧಪಟ್ಟ ಕೃಷಿ ಇಲಾಖೆ ಹಾಗೂ ತೋಟಗಾರಿಕೆ ಇಲಾಖೆವರೆಗೂ ನಾವು ಮಾಹಿತಿ ತಿಳಿಸ್ತೀವಿ. ಯಾಕಂದ್ರೆ ನಾವು ಎಲ್ಲ ವಿಡಿಯೋ ಎಲ್ಲ ಮಾಡಿಸಿದೀವಿ. ಫಸ್ಟ್ ಹೋಗಿ ಅಧಿಕಾರಿಗಳನ್ನ ಭೇಟಿ ಆಗ್ಬೇಕು. ಯಾಕಂದ್ರೆ ಅವ್ರು ಬಂದ್ರೆ ಇಲ್ಲಿ ಬಂದು ಪರಿಶೀಲನೆ ಮಾಡ್ಕೊಂಡು ಹೌದು ಸರ್, ನೆರವು ಇದೆ ರೈತ. ಹೌದು ಸರ್. ನಾವಿನ್ನ ಯಾರನ್ನೂ ಮಾತಾಡಿಲ್ಲ. ಒಂದ್ಸರಿ ಅವ್ರನ್ನು ಕರ್ಕೊಂಡ್ಬಂದು ಸ್ಥಳ ಪರಿಶೀಲನೆ ಎಲ್ಲ ಮಾಡಿಸಿ ಮುಂದಿನ ಕ್ರಮ ಯಾವ ತರ ಪೊಲೀಸಲ್ಲಿ ಕಂಪ್ಲೇಂಟ್ ಕೊಡ್ಬೇಕು, ಸ್ಟೇಷನ್ಗೆ ಹೋಗ್ಬೇಕೀಗ. ಫಸ್ಟ್ ಏನೇನಂತ ವಿಚಾರ ತಿಳ್ಕೊಂಡು ತದನಂತರ ನಾವು ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿ. ಹೌದು ಸರ್, PLD ಬ್ಯಾಂಕ್ ಅಲ್ಲಿ ನಾವು ಲೋನು ಮಾಡಿಸಿದೀವಿ, ಎಲ್ಲ ತಗೊಂಡಿದ್ದೀವಿ ಸರ್. ಅಲ್ಲಿ 5 ಲಕ್ಷದವರೆಗೂ ತಗೊಂಡಿದ್ದೀವಿ ಸರ್, ನೆರವು ಪಡ್ಕೊಂಡಿದ್ದೀವಿ. ಅದು ಇದೇ ತೋಟದ ಮೇಲೆ ನೆರವು? ಹೌದು ಸರ್, ನಮ್ ತಾಯಿ ಹೆಸರಲ್ಲಿ ತಗೊಂಡಿರೋದು. ಈ ಜಮೀನ್ ಇರೋದು ಸಹ ನಮ್ ತಾಯಿ ಹೆಸರು ಸರ್. ಸರ್ವೆ ನಂಬರ್ 18 ಇದು. ಹೌದು ಸರ್. ಯಾರ ಹೆಸರಲ್ಲಿ? ತಾಯಿ ಹೆಸರಲ್ಲಿ, ನಮ್ ತಾಯಿ ಮನೋರಮ ಅಂತ, ಅವ್ರ ಹೆಸರಲ್ಲೇ ಇರೋದು ಸರ್.